ನನ್ನ ಸಾಮಾಜಿಕ ಬದುಕಿನಲ್ಲಿ ನಾನು ಯಾವತ್ತೂ ಕೂಡ ಜಾತಿ ಧರ್ಮ ದ್ವೇಷದ ರಾಜಕಾರಣವನ್ನ ಮಾಡಿಲ್ಲ. ಅದು ರಾಜಕಾರಣದಲ್ಲಿ ಸಮಂಜಸವೂ ಅಲ್ಲ. ನನಗೆ ಯಾವತ್ತೂ ಜಾತಿ ಧರ್ಮ ಇಲ್ಲ. ಕ್ಷೇತ್ರದ ಪ್ರಗತಿಯೇ ನನಗೆಲ್ಲ ಎಂದು ಮಾಜಿ ಸಚಿವ ಶಾಸಕ ಆರ್.ವಿ. ದೇಶಪಾಂಡೆ ನುಡಿದರು. ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಯುವ ಜನರು ಎಚ್ಚೆತ್ತುಕೊಳ್ಳಬೇಕಿದೆ. ಉದ್ಯೋಗದ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದ ಕೇಂದ್ರದ ಬಿಜೆಪಿ ಸರ್ಕಾರ ಇಂದು ಯುವ ಜನತೆಗೆ ಮೋಸ ಮಾಡಿದೆ. ಸಾಕಷ್ಟು ವಿದ್ಯಾವಂತ ಯುವಕರು ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನ ಈ ಚುನಾವಣೆ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗದೆ ಜಾತಿ ಮತ ಧರ್ಮವನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇಂತಹ ಮನುಷ್ಯ ವಿರೋಧಿ ಚಟುವಟಿಕೆಯಿಂದ ಯುವ ಜನರು ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಈಗಿನ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆಯಿಂದ ಬಡ ಜನರು ತತ್ತರಿಸುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಜನತೆಗೆ ಮೋಸ ಹಾಗೂ ಅನ್ಯಾಯ ಮಾಡುತ್ತಿದೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ಅಂದಾಜು 36-37 ವರ್ಷ ನಿಮ್ಮ ಪ್ರತಿನಿಧಿಯಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಅಭಿಮಾನಿಗಳು ಮಾತಂದ್ರೆ ಕರ್ನಾಟಕ ವಿಧಾನಸಭೆಯಲ್ಲಿ ಎಲ್ಲಕ್ಕಿಂತ ಹಿರಿಯ ಸದಸ್ಯರಾದ್ರೆ ನೀವು ಶಾಸಕರು ಆಗಿ ಮಾಡಿದ್ದೀರಿ. ಹಾಗಾಗಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಮಾತನಾಡಿ, ಯುವ ಜನರು ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವ ಜೊತೆಗೆ ಆರ್.ವಿ. ದೇಶಪಾಂಡೆಯವರನ್ನ ಈ ಬಾರಿ ಗೆಲ್ಲಿಸಬೇಕು. ರಾಹುಲ್ ಗಾಂಧಿಯವರನ್ನ ಪ್ರಧಾನಿಯನ್ನಾಗಿ ಮಾಡುವವರೆಗೆ ಯುವ ಕಾಂಗ್ರೆಸ್ ವಿಶ್ರಮಿಸುವುದಿಲ್ಲ. ಹಾಗೆಯೇ ಈ ಚುನಾವಣೆಯಲ್ಲಿ ಆರ್.ವಿ. ದೇಶಪಾಂಡೆಯವರನ್ನ ಮತ್ತೆ ಆಯ್ಕೆ ಮಾಡಿ ಕಳುಹಿಸುವವರೆಗೆ ಇಲ್ಲಿಯ ಯುವ ಕಾಂಗ್ರೆಸ್ ಶ್ರಮಿಸದೆ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ರು. कांग्रेस को जिता के कर्नाटका में 2024 में राहुल गांधी को जब तक हम प्राइम मिनिस्टर नहीं बनाएंगे, हम यूथ कांग्रेस वाले कोई नहीं सो सकते. मैं नहीं सोऊंगा, आपको भी सोने नहीं दूंगा. हर एक युवा को मैं तहे दिल से धन्यवाद बोलना चाहता हूँ. जय हिंद, जय कर्नाटका, जय यूथ कांग्रेस. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂತೋಷ್ ಶೆಟ್ಟಿ, ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಲೋಕೇಶ್, ಗೋಪಾಲ್ ಪ್ರಭು, ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಮೊದಲಾದವರು ಮಾತನಾಡಿ ಯುವ ಜನರು ಕಾಂಗ್ರೆಸ್ ಜೊತೆ ಕೈಜೋಡಿಸುವಂತೆ ಮನವಿ ಮಾಡಿದ್ರು. ಸಮಾವೇಶ ಸಂಘಟಕ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಉಸ್ಮಾನ್ ಶೇಖ್ ಮಾತನಾಡಿ, ಈ ಸಂಘಟನೆ ಮಾಡುವಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಅಭಿನಂದಿಸಿ, ಬಿಜೆಪಿ ಸರ್ಕಾರ ಜಾತಿ ಧರ್ಮಗಳ ಹೆಸರಿನಲ್ಲಿ ಒಡೆದಾಳುವ ನೀತಿಯನ್ನ ಅನುಸರಿಸುತ್ತಿದೆ. ಅದೆಲ್ಲವನ್ನ ಬಿಟ್ಟು ನಾವು ಈ ಬಾರಿ ಆರ್.ವಿ. ದೇಶಪಾಂಡೆಯವರನ್ನ ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗುವ ದಿನಗಳನ್ನ ಕಾಣುವಂತಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ದಾಂಡೇಲಿ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್, ಹಳಿಯಾಳ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ, ಹಳಿಯಾಳ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿ ತೋರಣಗಟ್ಟಿ, ದಾಂಡೇಲಿ ಕಾಂಗ್ರೆಸ್ನ ಮುಖಂಡ ಮುನ್ನಾ ವಹಾಬ್, ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ಗಾಂವ್ಕರ್ ಮೊದಲಾದವರು ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ನೂರಾರು ಯುವ ಜನರು ಶಾಸಕ ಆರ್.ವಿ. ದೇಶಪಾಂಡೆಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು. ಬೈಕ್ ರ್ಯಾಲಿಯಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಸ್ವತಃ ಬೈಕ್ ಚಲಾಯಿಸಿದ್ದು ಗಮನ ಸೆಳೆಯಿತು. ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ. ಭಾರತಾಂಬೆಯ ಋಣಕ್ಕಾಗಿ ಪ್ರಾಣದ ಹಂಗು ತೊರೆದು ನಮ್ಮ ಸೈನಿಕರು ಹೋರಾಡುತ್ತಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹುಬ್ಬಳ್ಳಿ ಪ್ರಾಂತ್ಯದ ಸದಸ್ಯ ರಾಜಶೇಖರ್ ಹೇಳಿದರು. ಮುಂಡಗೋಡದಲ್ಲಿ ಯುಗಾದಿ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕೆಲವರು ಕಥೆಯನ್ನ ಬರೆದಿದ್ದೇ ನಿಜವಾಯಿತು. ಝಾನ್ಸಿ ಬಾಯಿ, ಭಗತ್ ಸಿಂಗ್, ಸಾವರ್ಕರ್ ಮುಂತಾದ ಕ್ರಾಂತಿವೀರ ಚರಿತ್ರೆಯು ಅಂದು ಬೆಳಕಿಗೆ ಬರಲಿಲ್ಲ. ಭಾರತೀಯರಲ್ಲಿ ದೇಶಭಕ್ತಿ ಇದೆ. ನಮ್ಮ ತನ್ನದ ಬಗ್ಗೆ ನಾವೆಲ್ಲರೂ ಸ್ವಾಭಿಮಾನ ಬೆಳೆಸಿಕೊಳ್ಳಬೇಕು. 97 ವರ್ಷಗಳಿಂದ ಆರ್ಎಸ್ಎಸ್ ಕಾರ್ಯನಿರ್ವಹಿಸುತ್ತಿದೆ. ಯುಗಾದಿಯಂದು ಹೊಸ ವರ್ಷ ಆಚರಿಸೋಣ, ಪ್ರತಿಯೊಬ್ಬರು ದೇಶಭಕ್ತಿಯನ್ನ ಬೆಳೆಸಿಕೊಳ್ಳೋಣ ಎಂದರು. ಭೂಮಿಗಾಗಿ ಪ್ರಾಣ ಕೊಟ್ಟವರೆಷ್ಟು ಮಂದಿ, ನಗನಗತಾ ಗಲ್ಲಿಗೆ ಎರೆದವರೆಷ್ಟು ಮಂದಿ. ಆ ಶಿವಾಜಿಯ ಸಂಗಾತಿ ತಾನಾಜಿ ಮಾಲ್ಸುರೆ ಮಗನ ಮದುವೆ ನಿಶ್ಚಯ ಆಗಿದ್ದಾಗನು ಆ ಕೊಂಡಾಣವನ್ನ ಕಡಿದಾದ ಬಲವಾದ ದುರ್ಗ ಕೊಂಡಾಣವನ್ನ ಗೆಲ್ಲಬೇಕು ಅಂತ ಶಿವಾಜಿಯ ಆಜ್ಞೆ ಬಂದ್ರೆ ಮಗನ ಮದುವೆಯನ್ನ ಪಕ್ಕಕ್ಕಿಟ್ಟು ಕೇಳದಂತ ಹಿರಿಯರಿಗೆ ಮೊದಲು ಕೊಂಡಾಣದ ಮದುವೆ, ಆಮೇಲೆ ಮಗಂದು
ಅಂತ ಹೇಳಿ ಯುದ್ಧಕ್ಕೆ ಹೊರಟ್ನಲ್ಲ, ಯುದ್ಧದೊಳಗೆ ಪ್ರಾಣ ಕಳ್ಕೊಳ್ಬೇಕಾದ್ರೆ ಬಂದ್ರು. ಎಡಭಾಗದ ಎದೆಗೆ ಕತ್ತಿ ಏಟು ಬಿದ್ದಿದೆ, ಪ್ರಾಣ ಹೋಗತ್ತೆ ಗೊತ್ತು. ಆದರೆ ತಾನು ಬಿದ್ದರೆ ಇವರಿಗಂತೂ ತುಂಬ ಚೆನ್ನಾಗಿ ಗೊತ್ತು. ಲೀಡರ್ಶಿಪ್, ಯುದ್ಧದೊಳಗೆ ಲೀಡರ್ಶಿಪ್ ಬಿದ್ದರೆ ಹಿಂದ್ಗಡೆ ಅವರ ಧೈರ್ಯ ಸ್ಥೈರ್ಯ ಅಳೆದು ಹೋಗುತ್ತೆ. ಹಾಗಾಗಿ ನಾನು ನಾಯಕ, ನಾನು ಬೀಳಬಾರದು ಅಂತ ಎಡಗೈನಲ್ಲಿ ಪ್ರಾಣಕ್ಕೆ ಆಜ್ಞೆ ಕೊಟ್ಟಂತೆ. ನಿವೃತ್ತ ಯೋಧ ಶಂಭುಲಿಂಗ ಕೀರ್ತೆಪ್ಪನವರ್ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ದೇಶದಲ್ಲಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವಕ್ಕೆ ಬಲ ತುಂಬಲು ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಮುಂದುವರಿಯಲು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವ ಸಂಕಲ್ಪ ತೊಡಬೇಕು ಎಂದು ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಅಂಕೋಲದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರಾವಳಿ ಬಿಜೆಪಿಯ ತವರು ಮನೆ. ಬಿಜೆಪಿ ಗೆಲುವಿನ ಅಭಿಯಾನ ಆರಂಭವಾಗಿದ್ದೇ ಇಲ್ಲಿಂದ. ಕರಾವಳಿಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಜೆಪಿ ಜಯಭೇರಿ ಬಾರಿಸಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, 100 ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷ ಮನೆ ಮನೆಗಳಿಗೆ ತೆರಳಿ ಅಧಿಕಾರಕ್ಕೆ ಬಂದ್ರೆ ಪುಕ್ಕಟ್ಟೆ ವಿದ್ಯುತ್, ಮನೆ, ಹಣ ನೀಡುವುದಾಗಿ ಗ್ಯಾರಂಟಿ ಕಾರ್ಡ್ ನೀಡುವ ಕೆಲಸ ಮಾಡುತ್ತಿದೆ. ಅವರು ನೀಡುವ ಗ್ಯಾರಂಟಿ ಕಾರ್ಡಿಗೆ ಯಾವ ವಾರಂಟಿಯೂ ಇಲ್ಲ ಎಂದು ವ್ಯಂಗ್ಯವಾಡಿ, ರೈತರ ಖಾತೆಗಳಿಗೆ 10,000 ರೂಪಾಯಿ ಜಮಾ ಮಾಡಿರುವುದು ಗ್ಯಾರಂಟಿ. ಕೋವಿಡ್ ಸಂದರ್ಭದಲ್ಲಿ ಉಚಿತ ಲಸಿಕೆ ನೀಡುವ ಮೂಲಕ ಜನರ ಪ್ರಾಣ ಉಳಿಸಿರುವುದು ಗ್ಯಾರಂಟಿ. ಇಷ್ಟು ವರ್ಷಗಳ ಕಾಲ ಕುಡಿಯುವ ನೀರಿಲ್ಲದೆ ಸಮಸ್ಯೆ ಎದುರಿಸುತ್ತಿರುವ ಜನರ ಮನೆ ಮನೆಗೆ ಗಂಗೆ ಹರಿಸಿರುವುದು ಗ್ಯಾರಂಟಿ ಎಂದರಲ್ಲದೆ, ಕರ್ವರಂಕೋಲ ಕ್ಷೇತ್ರದ ಅಭಿವೃದ್ಧಿಗೆ ಪುರುಷರನ್ನೂ ಮೀರಿ ಕೆಲಸ ಮಾಡಿರುವ ಶಾಸಕಿ ರೂಪಾಲಿ ನಾಯ್ಕರನ್ನ ಈ ಬಾರಿ 10 ಪಟ್ಟು ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ನೀಡಿ ಎಂದು ಹೇಳಿದರು. ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಸಮಾಧಾನವಿದೆ. ಮುಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶದ ಮೂಲಕ ಯುವ ಶಕ್ತಿಗೆ ಬಲ ತುಂಬುವ ಕನಸು ಸಾಕಾರಗೊಳಿಸಲು ಅವಕಾಶ ಮಾಡಿಕೊಡಿ ಎಂದರು. ಆತ್ಮೀಯ ಪ್ರೀತಿಯ ಎಲ್ಲ ನಾಗರಿಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ, ಅಂಕೋಲಾ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ, ಪ್ರಮುಖರುಗಳಾದ ಎನ್ಎಸ್ ಹೆಗಡೆ, ಗುರುಪ್ರಸಾದ್ ಹೆಗಡೆ, ರಾಜೇಂದ್ರ ನಾಯ್ಕ್ ಉಪಸ್ಥಿತರಿದ್ದರು. ಪಟ್ಟಣದ ಅಜ್ಜಿಕಟ್ಟ ಕ್ರಾಸ್ನಿಂದ ಕಾರವಾರ ಅಂಕೋಲಾ ಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು ಬಿಜೆಪಿಗೆ ಜಯಕಾರದೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿದ್ರು. ಕಾರವಾರ ಮತ್ತು ಅಂಕೋಲಾ ಮಂಡಲದ ವಿವಿಧ ಪದಾಧಿಕಾರಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶಾಸಕಿ ರೂಪಾಲಿ ನಾಯ್ಕ್ ಅವರ ಪರ ಜಯಘೋಷ ಕೂಗಿದ್ರು. ಇನ್ನು ವಿಜಯ ಸಂಕಲ್ಪ ಯಾತ್ರೆಯ ಅಪಾರ ಜನಸ್ತೋಮ, ವಿಜಯೋತ್ಸವದ ವಾತಾವರಣ ಸೃಷ್ಟಿಯಾಗಿತ್ತು. ಕಾರವಾರ ತಾಲೂಕಿನ ಮಾಜಾಳಿ ಮತ್ತು ಅಂಕೋಲಾದ ಬೆಳಂಬಾರ ಬಂದರು ಅನುಮೋದನೆ ಪ್ರಕ್ರಿಯೆ ಚುರುಕುಗೊಳಿಸಲಾಗುವುದು. ನಾನು ನುಡಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ಪುರುಷೋತ್ತಮ್ ರೂಪಾಲ ಹೇಳಿದ್ದಾರೆ. ಸಾಗರ ಪರಿಕ್ರಮ ಹಂತ 4ರಂತೆ ಭಾರತದ ಕಡಲತೀರ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರಯುಕ್ತ ಕಾರವಾರಕ್ಕೆ ಆಗಮಿಸಿದ ಕೇಂದ್ರ ಸಚಿವರು ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿ, ದೆಹಲಿಯಲ್ಲಿ ಕುಳಿತು ಮೀನುಗಾರರ ಕಲ್ಯಾಣದ ಬಗ್ಗೆ ಯೋಜನೆ ರೂಪಿಸಲಾಗುವುದಿಲ್ಲ. ಬದಲಾಗಿ ಅವರಿದ್ದಲ್ಲೇ ತೆರಳಿ ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ತಿಳಿಯಲೆಂದೇ ಸಾಗರ ಪರಿಕ್ರಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕಾರವಾರದಲ್ಲಿನ 10 ಸಮಸ್ಯೆಗಳು ಮತ್ತು ಬೇಡಿಕೆಗಳ ಬಗ್ಗೆ ನನ್ನ ಗಮನಕ್ಕೆ ಸ್ಥಳೀಯ ಮೀನುಗಾರರು, ಜನಪ್ರತಿನಿಧಿಗಳು ತಂದಿದ್ದು ಅದೆಲ್ಲವನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪರಿಹರಿಸಲು ಮುಂದಾಗುತ್ತೇನೆ. ಕಾರವಾರ ಮಾಜಾಳಿಯಲ್ಲಿ ಮತ್ತು ಅಂಕೋಲಾ ಬೆಳಂಬಾರದಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣದ ಬಗ್ಗೆ ದೆಹಲಿಗೆ ತೆರಳಿದ ತಕ್ಷಣ ಪ್ರಕ್ರಿಯೆ ಚುರುಕುಗೊಳಿಸಲು ಮುಂದಾಗುತ್ತೇನೆ. ಅಲ್ಲದೆ ಕಡಲ ಕಿನಾರೆಯಲ್ಲಿರುವ ಮೀನುಗಾರರಿಗೆ ಮನೆ ನಿರ್ಮಾಣಕ್ಕೆ ಸಿಆರ್ಝೆಡ್ ನಿಯಮದ ಉರುಳಾಗುತ್ತಿದ್ದು, ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತೇನೆ. ಇಡೀ ವಿಶ್ವವೇ ಮೀನುಗಾರಿಕೆ ಉದ್ಯಮದ ಮೇಲಿನ ಸಹಾಯಧನ ತೆಗೆದುಹಾಕಲು ವಿಶ್ವಮಟ್ಟದ ವೇದಿಕೆಯಲ್ಲಿ ಪ್ರತಿಪಾದಿಸಿತ್ತು. ಆದರೆ ಭಾರತ ಸರ್ಕಾರ ಮಾತ್ರ ಮೀನುಗಾರಿಕೆ ಚಟುವಟಿಕೆಯ ಮೇಲಿನ ಸಹಾಯಧನ ತೆಗೆದುಹಾಕಲು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಇದರಿಂದಾಗಿ ವಿಶ್ವದ ನಾನಾ ರಾಷ್ಟ್ರಗಳು ಭಾರತದ ನಿಲುವನ್ನ ಒಪ್ಪಿಕೊಳ್ಳಬೇಕಾಯಿತು. ದೇಶದಲ್ಲಿನ ಮೀನುಗಾರ ಸಮುದಾಯದ ಕಲ್ಯಾಣಕ್ಕಾಗಿ 10 ಯೋಜನೆಗಳನ್ನ ಜಾರಿಗೆ ತಂದು ಅವರ ಆರ್ಥಿಕ ಸಮೃದ್ಧಿ ಮಾಡುವುದೇ ಸರ್ಕಾರದ ಸದುದ್ದೇಶ ಎಂದು ಸಚಿವ ಪುರುಷೋತ್ತಮ್ ರೂಪಾಲ್ ಹೇಳಿದ್ರು. ಗೋಕರ್ಣದ ರಸ್ತೆ ಅಂಚಿನಲ್ಲಿ ತರಕಾರಿ ಮೀನು ಮಾರುವ ಮಹಿಳೆಯರಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಬಿಸಿಲ ತಾಪ ತಡೆಯಲು ದೊಡ್ಡ ಛತ್ರಿಯನ್ನ ನೀಡಲಾಯಿತು.
ಗೋಕರ್ಣ ಗಂಜಿಗದ್ದೆ ಮೀನು ಮಾರುಕಟ್ಟೆ ಬಳಿ ಮಹಿಳೆಯರು ತರಕಾರಿ ಮತ್ತು ಮೀನು ಮಾರಾಟ ಮಾಡುತ್ತಿದ್ದು ರಣಬಿಸಿಲಿನಲ್ಲಿ ಕುಳಿತು ಮಾರಾಟ ಮಾಡಲು ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಲಯನ್ಸ್ ಕ್ಲಬ್ನವರಿಗೆ ಮನವಿ ಮಾಡಿದ್ರು. ಇನ್ನು ಅದರಂತೆ ಛತ್ರಿ ವಿತರಿಸಲಾಯಿತು. ಈ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್, ಖಜಾಂಚಿ ಎನ್ಎಸ್ ಲಮಾಣಿ, ಕಾರ್ಯದರ್ಶಿ ಅಮಿತ್ ಗೋಕರ್ಣ, ಜಿಲ್ಲಾ ಲಯನ್ಸ್ ಮಾಜಿ ಗವರ್ನರ್ ಜಿಎನ್ ನಾಯಕ್, ಲಯನ್ಸ್ ಸದಸ್ಯರಾದ ಡಾಕ್ಟರ್ ಜಗದೀಶ್ ನಾಯ್ಕ್, ಆರ್ಎಚ್ ನಾಯಕ್, ಮಹೇಶ್ ನಾಯಕ್ ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.